ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋರು ವಿಡಿಯೋ ಮಾಡಿದ್ದೀನಿ. ಯಾವ ರೀತಿ ಉಪ್ಪಿನಕಾಯಿ ಹಾಕೋದು ಅಂದ್ಬಿಟ್ಟು ನೀವು ನೋಡ್ಬೋದು. 2 ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೆ, 2 ಮಲ್ಗೋಬ ತೊಗೊಂಡಿದ್ದೆ. ನೀಟಾಗೆಲ್ಲ ಹಚ್ಚಿಟ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡು ಚೆನ್ನಾಗಿರುತ್ತೆ. ಆವಾಗ ಹಾಕೋ ಉಪ್ಪಿನಕಾಯಿ ಏನಿದು ಸಣ್ಣದಾಗಿರಬೇಕು. ಇಲ್ಲ ಒಣಗಿಸಿ ಮಾಡ್ಕೊತೀವಿ ಅಂದರೆ ಸ್ವಲ್ಪ ದಪ್ಪಗೆ ಹಚ್ಚಿಟ್ಕೊಬೋದು. ಮತ್ತು ಇದಕ್ಕೆ ಈ ರೀತಿ ಎಲ್ಲ ಹಚ್ಚಿಟ್ಕೊಂಡ ನಂತರ ನಾನು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ. ಮತ್ತು ಪುಡಿಗೆ ಏನೇನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಅಂತ ಅಂದರೆ, ನಾನು ಸಾಸನ್ನು ಸ್ವಲ್ಪ ಹುರಿದು ಮತ್ತು ಸ್ವಲ್ಪ ಮೆಂತ್ಯನ ಸ್ವಲ್ಪ ಹುರ್ಕೊಂಡು ಪುಡಿ ಮಾಡಿ ಮಾಡ್ಕೊಂಡಿದ್ದೆ. ಮತ್ತು ಅದಕ್ಕೆ ಖಾರದ ಪುಡಿ ಆ್ಯಡ್ ಮಾಡಿಕೊಂಡು ಎಲ್ಲ ಹಾಕಿ ಉಪ್ಪಿನಕಾಯಿಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ನಾನು ಎಷ್ಟು ಬೇಕು ಅಂದ್ಬಿಟ್ಟು ಎಲ್ಲ ಒಂದು ಅಳತೆಯಲ್ಲಿ ಹಾಕ್ಕೊಂಡು ಪುಡಿಗೆ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಎಲ್ಲ ಸೇರಿಸಿ ಮಾವಿನಕಾಯಿ ಪುಡಿಗೆ ಹಾಕ್ಕೊಂಡಿದ್ದೆ. ಮತ್ತು ಸ್ವಲ್ಪ ಸಾಸಿವೆ ಟೇಸ್ಟ್ ಕಮ್ಮಿ ಅನಿಸ್ತು, ಮತ್ತು ಹುರ್ಕೊಂಡು ಸ್ವಲ್ಪ ಹಾಕಿದ್ದೆ. ಮತ್ತು ಇದನ್ನೆಲ್ಲ ಹಾಕಿದ ಮೇಲೆ ಉಪ್ಪು ಕೂಡ ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ನಿಸ್ತು, ಅದನ್ನು ಸ್ವಲ್ಪ ಹಾಕ್ಕೊಂಡೆ. ಯಾಕಂದರೆ ಟೇಸ್ಟ್ ನೋಡ್ಕೊತ ಹಾಕ್ಕೊಳ್ತಾ ಹೋದರೆ ಯಾವ್ದಾದ್ರು ಏನೇನು ಕಮ್ಮಿ ಇದೆಯೋ ಅದು ಆ್ಯಡ್ ಮಾಡ್ಕೊಬಾರ್ದು. ಒಂದೇ ಸಲ ಜಾಸ್ತಿ ಆದರೆ ಎಲ್ಲ ಜಾಸ್ತಿ ಇದಾಗ್ಬಿಡುತ್ತೆ, ಕೆಟ್ಟೋಗೋದು, ಆ ರೀತಿ ಆಗುತ್ತೆ ಟೇಸ್ಟು. ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ತಾ ಹೋದೆ. ಇಷ್ಟೆಲ್ಲ ಹಾಕಿದ ನಂತರ ಒಂದು ½ ಆನ್ ಅವರ್ ಎತ್ತಿಟ್ಟಿದ್ದೆ. ಆಮೇಲೆ ಹೀಗಾಗಿದೆ ಅಂದ್ಬಿಟ್ಟು ನೋಡಬೇಕು ಅಂದ್ಬಿಟ್ಟು ನೋಡಿದ್ದು. ಟೇಸ್ಟ್ ಆಮೇಲೆ ನೋಡಿದೆ, ನಾನು ಅಂಥವರೆಗೂ ನೋಡಿರಲಿಲ್ಲ. ಅಂದರೆ ಸ್ವಲ್ಪ ನೋಡಿದಾಗ ಅನ್ನಿಸ್ತು. ಮತ್ತು ಈ ರೀತಿ ಫುಲ್ಲು ರೆಡಿ ಮಾಡಿಟ್ಟಿದ್ದಾಯಿತು. ಇದಾದಮೇಲೆ ½ ಆನ್ ಅವರ್ ಎತ್ತಿಟ್ಕೊಂಡೆ. ಮಾವಿನಕಾಯಿ ಎಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ 2 ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿ ದಪ್ಪದಿತ್ತು, ಅದು 2 ಮಾವಿನಕಾಯಿ ಮತ್ತು 2 ಮಲ್ಗೋಬ ಮಾವಿನಕಾಯಿ, 3 ಇನ್ನೊಂದು ತೋತಾಪುರಿ ಥರದೇ ಇರೋದು ಇನ್ನೊಂದು ಮಾವಿನಕಾಯಿ ಹಾಕ್ಕೊಂಡಿದ್ದೆ, ಸುಮಾರಾಗಿರೋದು. ಟೋಟಲ್ ಬಂದು ಒಂದು 4-5 ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ ಟೋಟಲು. ನೀವು ನೋಡ್ಕೊಬೋದು, ನೋಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕಡೀಲಿ ಟೇಸ್ಟ್ ಹೆಂಗೈತೆ ನೋಡು, ತಿಂದ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಹೇಳ್ಬೇಕು. ಕೈಯಲ್ಲಿ ಮಾಡ್ಕೊಂಬೇಡ, ಸಕ್ಕತ್ತಾಗಿದೆ ಈಗ. ಹೆಂಗೈತೆ ಟೇಸ್ಟು? ಚೆನ್ನಾಯ್ತಾ? ಸಕ್ಕತ್ತಾಗೈತೆ. ನನಗಂತೂ ಸಖತ್ ಇಷ್ಟದ. ವಾ, ಕಡಕ್ಕಾಗೈತೆ. ತಿಂತಾದ್ರೆ ಹಂಗೆ ಭಯ ನೀರು ಬತ್ತೈತೆ. ನೋಡ್ತಿದ್ರೆ ಬತ್ತೈತೆ. ತಿನ್ನೋಕೋದೆ. ವಾವ್, ನೋಡ್ತಾ ಇದು ಹೆಂಗೈತೆ ಗಾಯ್ಸ್. ಫ್ರೆಂಡ್ಸ್ ನೋಡಿ, ಉಪ್ಪಿನಕಾಯಿ ಈ ಮಟ್ಟಕ್ಕೆ ರೆಡಿಯಾಗಿದೆ. ಈಗ ಕಲಸಿಕ್ಕೆ ಒಂದು ½ ಆನ್ ಅವರ್ಗೆ ಚೆನ್ನಾಗಿ ನೀರು ಬಿಟ್ಕೊಂಡೈತೆ ಉಪ್ಪಿಂದೆಲ್ಲ. ಇದಕ್ಕೆ ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ನೀಟಾಗಿ ಹಾಕಿಟ್ರೆ, ಎಣ್ಣೆನ ಆರಿಸ್ಬಿಟ್ಟು ಹಾಕಿಡಬೇಕು. ಇದು ಎಣ್ಣೆ ಈಗ ಹಾಕಲ್ಲ, ಸ್ವಲ್ಪ ಉಪ್ಪು ಕಮ್ಮಿಕ್ಕೆ ಇದಕ್ಕೆಲ್ಲ. ಈಗ ಎತ್ತಿಟ್ಬಿಟ್ಟು ಕೈ ಇಡಬೇಡ, ಮಿತ್ತು ಕೆಟ್ಟೋಗುತ್ತೆ. ಹೇಳ್ಬೇಕಾನೆ. ನಾನು ಆವಾಗಲೇ ಹೇಳಿದೆ ತಾನೆ ನಿನಗೆ. ಇದಕ್ಕೆ ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ಬಿಟ್ಬಿಟ್ರೆ 1 ವರ್ಷ ಆದರೂ ಕೆಡಲ್ಲ, ಆಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗೈತೆ. ನೀವು ಯಾರೋ ಹಂಗೆ ಕೈಗೆಲ್ಲ ಮಾಡ್ಕೊಂಬಿಡ, ಮಕ್ಕ ಎಲ್ಲ ಉರಿತೈತೆ. ಕೈ ತೊಳ್ಕೊ ಹೋಗು, ಸುಮ್ಮನೆ ಒಂತಕ್ಕೆ ಹಾಕೋಬೇಕಷ್ಟೆ. ನಂಗೆ ಬಾಯಾಗ ನೀರು ಬರ್ತಾವೆ. ವಾವ್ ವಾವ್ ವಾವ್. ವಾವ್, ಸಕ್ಕತ್ತಾಯ್ತು ಮಿತ್ತು. ಉಪ್ಪಿನಕಾಯಿ ಖಾರ ಇಲ್ಲದೆ ಸ್ವೀಟಾಗಿ ಇರುತ್ತೆ. ಅದು ಮಾಡಬೇಕಲ್ಲ, ಮಾಡಿದ್ರೆ ಸರೋಗುತ್ತೆ. ಗೈಸ್, ಈಗ ಇಷ್ಟು ಮಟ್ಟಿಗೆ ರೆಡಿಯಾಗಿದೆ. ಆದಷ್ಟು ಉಪ್ಪು ಖಾರ ಹೊಂದ್ಕೊಂತೈತೆ, ಸೂಪರಾಗೈತೆ ಟೇಸ್ಟ್ ಮಾತ್ರ. ಇದನ್ನು ಬೆಳಗ್ಗೆ ಎಣ್ಣೆ ಕಾಯಿಸ್ಬಿಟ್ಟು ತೋರಿಸ್ತೀನಿ ಹೇಗಿರುತ್ತೆ ಅಂದ್ಬಿಟ್ಟು. ಅವಾಗ ಇನ್ನೊಂದ್ಸಲ ನೋಡಿ, ಅದಕ್ಕೆ ಸ್ವಲ್ಪ ಸಾಸಿವೆ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ನನಗಂತೂ ಬಾಯಲ್ಲಿ ಮಾತಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ನೀರು ಬಿಡ್ತಾಯಿದೆ. ಬಾಯಿಗೆ ನೀರು ಬತ್ತಾಕೋಣ, ಸುಳ್ಳಲ್ಲ. ನಿನಗೆ ಬತ್ತಾಯಿಲ್ವಾ? ಹೇಳ, ನಿನಗೆ ಬತ್ತಾಯಿಲ್ವ ಬಾಯಿಗೆ ನೀರು? ಹಾಂ, ಗೊತ್ತಿಲ್ವಾ? ಮತ್ತೆ ಅಷ್ಟು ಟೇಸ್ಟಿ ಆಗೈತೆ. ನನಗಂತೂ ಸಕ್ಕತ್ ಇಷ್ಟ ಆಯಿತು. ಉಪ್ಪಿನಕಾಯಿ ಹೆಂಗಿರ್ಬೇಕಂದ್ರೆ ಹಿಂಗಿರಬೇಕು.
ಸೂಪರ್ ಆಗೈತೆ ಫ್ರೆಂಡ್ಸ್. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತದೆ. ಇನ್ನೂ ಸ್ವಲ್ಪ ಮಾವಿನಕಾಯಿ ತಂದು ಹಚ್ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದೀನಿ. ಮುಂದಿನ ವರ್ಷಕ್ಕೂ ಆಗಂಗೆ ಸ್ವಲ್ಪ ದಿನನೇ ಬರೋದು. ನಾನು ದೊಡ್ಡ ಮಗ ಬಂದೆ, ಜಾಸ್ತಿ ದಿನ ಇರೋಲ್ಲ. ಅವನಿದ್ದ ಅಂದರೆ ಉಪ್ಪಿನಕಾಯಿನಂತೂ ಅಷ್ಟು ಚೆನ್ನಾಗೈತೆ. ಊಟದಿಂದ ತಿಂತಾ ಇರ್ತಾನೆ. ಈಗ ಸ್ವಲ್ಪ ಊಟಕ್ಕೆ ಒಂದು ಸ್ವಲ್ಪ ಎತ್ಕೊತೀನಿ. ನನಗೆ ಇದು ಅದು ನಿನಗೆ, ಇದು ನನಗೆ. ಈ ಬಸ್ಸಾರು ಐತೆ, ಬಸ್ಸಾರು ಮಾಡಿದ್ದೀನಿ. ಆ ಬಸ್ಸಾರಿಗೆ ಈ ಉಪ್ಪಿನಕಾಯಿನ ನೆನ್ಸ್ಕೊಂಡು ತಿಂದುಬಿಟ್ರೆ ಜಾಸ್ತಿ ತಿನ್ಬೇಡ, ಹೊಟ್ಟೆ ಉರಿತದೆ. ಸೂಪರಾಗಿರುತ್ತೆ. ಎಣ್ಣೆ ಹಾಕಿಲ್ಲ, ಎಣ್ಣೆ ಒಂದು ಹಾಕಿಟ್ರೆ ಅಂದರೆ ಮಡಗಬೇಕಂದ್ರೆ ಎಣ್ಣೆ ಹಾಕಬೇಕು, ಇಲ್ಲಾಂದರೆ ಹಂಗೆ ಇದ್ರೂ ನಡೆಯುತ್ತೆ. ನೋಡಿ ಇಷ್ಟು ಈ ತಪ್ಪದಲ್ಲಿ ಇಷ್ಟು ಆಗಿದೆ. 4ರಿಂದ 5 ಹಚ್ಚಾಕಿದ್ದೀನಿ. ಸಣ್ಣಗೆ ಹಚ್ಚಾಕಿದ್ರೆ ಈ ಥರ ಆಗುತ್ತೆ. ಸಾಕು ಬಿಡ್ಮಿತ್ತು, ಸಣ್ಣಗೆ ಹಚ್ಚಾಕಿದ್ರೆ ಈ ಥರ ಆಗುತ್ತೆ. ಬಟ್ ಎಳೆ ಥರ ಇರಬೇಕು ಮಾವಿನಕಾಯಿ, ಚೆನ್ನಾಗಿರುತ್ತೆ. ನಾನು ಹಾಕಿರೋದಂತೂ 2 ತೋತಾಪರಿ, 2 ಮಲಗೋಬಕ್ಕ ಮಾವಿನಕಾಯ್ದು, ಅದು ಎಲ್ಲ ಮಿಕ್ಸ್ ಹಾಕಿದ್ದೀನಿ. ಬಾಯಲ್ಲಿ ನೀರೇ ಬರ್ತೈತೆ. ಇದು ಹೊಟ್ಟೆ ಉರಿ ಬರುತ್ತೆ ನೋಡಿ ಫ್ರೆಂಡ್ಸ್. ಹಿಂಗೆ ಮಕ್ಕಳು ಉಪ್ಪಿನಕಾಯಿ ಮಾಡಿದ್ರೆ ಹಾಕೊಂಡು ತಿನ್ನೋದು. ಮಾವಿನಕಾಯಿಗೆಲ್ಲ ಟೇಸ್ಟಿಯಾಗಿ ಮಾಡಿಕೊಟ್ರೆ ಇವರು ತಿನ್ನೋಕ್ಕೆ ಹಿಂಗೆ ಹಾಕೊಂಡು ಕೂತ್ಕೊಂಡ್ರೆ ಹೊಟ್ಟೆ ಏನಾಗ್ಬೇಡ ಫ್ರೆಂಡ್ಸ್. ಬಟ್ ಟೇಸ್ಟ್ ಮಾತ್ರ ತುಂಬ ತುಂಬ ಸೂಪರಾಗೈತೆ. ಎಣ್ಣೆ ಎಲ್ಲ ಹಾಕಿಟ್ಬಿಟ್ಟು ತೋರಿಸ್ತೀನಿ. ಮತ್ತು ನಿಮಗೆ ಕ್ಲೀನಾಗಿ ರೆಸಿಪಿ ಬೇಕು ಅಂದರೆ ಇನ್ನೊಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಏನೇನು ಹಾಕಿ ಈ ರೀತಿ ಟೇಸ್ಟಿಯಾಗಿ ಬರೋಂಗೆ ಮಾಡಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮೇಯ್ನು. ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಇದು ಎಣ್ಣೆ ಬಿಟ್ಮೇಲೆ ಇನ್ನೊಂದ್ಸಲ ತೋರಿಸ್ತೀನಿ. ಎಣ್ಣೆ ಕಾಯಿಸ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಅದಕ್ಕೆ ಬಿಡಬೇಕು. ಹಾಗೆ ಇನ್ನು ಸೂಪರಾಗಿರುತ್ತೆ. ಮಿತು, ನೀವು ಎಲ್ಲ ತಿಂದಿರ್ಬೇಕು ಮುದ್ದೆಗೆ ಇಲ್ವಾ ಅಲ್ಲಿ? ಇದನ್ನ ಸ್ವಲ್ಪ ಹಾಕಿ. ನೀನು ಎಲ್ಲ ತಿಂದೇ ಬಿಟ್ಟೆ ಅಲ್ಲಿ. ಅದಷ್ಟು ಈಚೆಡು ಬಾಯಿ ಮುಚ್ಚಿಟ್ಟಿಡ. ಓಕೆ ಫ್ರೆಂಡ್ಸ್, ಬೆಳಿಗ್ಗೆಗೆ ರೀಕ್ಯಾಪ್ ಮಾಡಿ ಹಾಕ್ತೀನಿ. ಇನ್ನೊಂದು ಬ್ಯಾಲೆನ್ಸ್ ಇರೋದು. ಇದಕ್ಕೆ ಎಣ್ಣೆ ಬಿಟ್ಟು ಬಾಕ್ಸಿಗೆ ಹಾಕಿಟ್ರೆ ಮುಗಿತು ಇದ್ರ ಕೆಲಸ ಫ್ರೆಂಡ್ಸ್. ತೋರಿಸ್ತೀನಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ. ಇದೇ ವಿಡಿಯೋದಲ್ಲಿ ಫುಲ್ ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ನಾನು ಇದು ಹಚ್ಚಿದ್ದೆಲ್ಲ ವಿಡಿಯೋ ಮಾಡಿಲ್ಲ, ಹಚ್ಚಿದ ಮೇಲೆ ವಿಡಿಯೋ ಮಾಡಿದ್ದೀನಿ. ಹಚ್ಚಿ ರೆಸಿಪಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ವಿಡಿಯೋ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ಈಗ ರಾತ್ರಿ ಮಾವಿನಕಾಯಿಗೆ ನಾನು ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಮಾಡಿ ಇಟ್ಟಿದ್ದೆ. ಎಲ್ಲ ಹಾಕ್ಬಿಟ್ಟು ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಕಾಯಿಸಿ, ಅದಕ್ಕೆ ನೋಡಿ ಸ್ವಲ್ಪ ಇಷ್ಟು ಕದ್ರ ಪುಡಿಗೆ ಬೇರೆ ಹಾಕಿದ್ದೀವಲ್ಲ, ಒಂದಿಷ್ಟು ಸಾಸಿವೆನ ಹಾಕಿ, ಮತ್ತು ಅದು ಸ್ವಲ್ಪ ಸಿಡಿಯ ತನಕ ಇಟ್ಟು, ಅದು ಸ್ವಲ್ಪ ಸಿಡಿತಾ ಇದ್ದಾಗೆ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಸನ್ಫ್ಯೂರ್ ಆಯಿಲು. ನೀವು ನೋಡ್ಬೋದು, ಅದನ್ನು ಹಾಕಿ ಹಾಕಿಸ್ತೀನಿ. ಏನಕ್ಕಂದರೆ ಈ ರೀತಿ ಮಾಡ್ತಾ ಇರೋದು ನಾನು. ಮುಂಚೆನೇ ಹಾಕ್ಬೋದಿತ್ತು, ಬಟ್ ಒಂದೇ ಸಲ ಹಾಕಿದ್ರೆ ಸಾಸಿವೆ ತುಂಬ ಸೀದೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ, ಸಾಸಿವೆನೂ ಸಿಗಲ್ಲ ಏನೂ ಇಲ್ಲ, ಈ ರೀತಿ ಎಣ್ಣೆ ಬಿಸಿ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಸಾಸಿವೆ ಎಲ್ಲ ಸಿಡ್ದಿರುತ್ತೆ, ಮತ್ತು ಎಣ್ಣೆ ಕೂಡ ಬಿಟ್ಟಿರ್ತೀನಲ್ಲ, ಚೆನ್ನಾಗಿದಾಗುತ್ತೆ. ಸಿಯಲ್ಲ ಸಾಸಿವೆ ಅದೇ ಕಾರಣಕ್ಕೂ. ಈಗ ಇದು ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಟ್ಟು, ಅದು ಬಿಸಿಯಾಗಿ ಆರಿದ ಮೇಲೆ ನಾವು ಉಪ್ಪಿನಕಾಯಿಗೆ ಅದನ್ನು ಆ್ಯಡ್ ಮಾಡಬೇಕು. ಸ್ವಲ್ಪ ಹಾಕ್ತೀನಿ. ಉಪ್ಪಿನಕಾಯಿಗೆ ಎಣ್ಣೆ ಜಾಸ್ತಿ ಇದ್ದಷ್ಟು ಸ್ವಲ್ಪ ಹಾಳಾಗಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಎಣ್ಣೆ.
ನೋಡ್ಬೋದು ನೀವು. ಸಾಕು, ಇಷ್ಟು ಬಿಸಿ ಆದರೆ ಎಣ್ಣೆ. ಮತ್ತು ಅದು ಆರಬೇಕು. ಅದು ಆರಿದ ನಂತರ ಉಪ್ಪಿನಕಾಯಿಗೆ ಹೇಗೆ ಆ್ಯಡ್ ಮಾಡಬೇಕು, ಯಾವ ರೀತಿ ಮಿಕ್ಸ್ ಮಾಡಿ ಇಡಬೇಕು ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ, ಈಗ ಉಪ್ಪಿನಕಾಯಿನ ಫುಲ್ಲು ಒಂದು ಬೌಲ್ಗೆ ಹಾಕಿ ಎಣ್ಣೆ ಬಿಟ್ಟು ಹಾಕಿಡಬೇಕು. ಅದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ತಾ ಇರ್ಬೋದು ಉಪ್ಪಿನಕಾಯಿ ಯಾವ ರೀತಿ ಆಗಿದೆ ಅಂದ್ಬಿಟ್ಟು. ನೈಟ್ ಹಾಕಿಟ್ಟಿದ್ದು ಮಸಾಲೆ ಪೂರ್ತಿ ಎಲ್ಲ ಐಟಮ್ಸು ಉಪ್ಪಿನಕಾಯಿದು ಏನು ಐಟಮ್ ಇದೆ ಅದೆಲ್ಲ ಹಾಕ್ಬಿಟ್ಟು ನೈಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಈಗ ಬೆಳಿಗ್ಗೆ ಮತ್ತೆ ಇನ್ನೊಂದು ಸಲ ಸ್ಪೂನಲ್ಲಿ ಕೈ ಆಡಿಕೊಂಡು ನೀಟಾಗಿ ಚೆನ್ನಾಗಿ ಕಲಿಸ್ಕೊಬೇಕು. ಕಲಿಸ್ಕೊಂಡಾದ್ಮೇಲೆ ಇದನ್ನೆಲ್ಲ ಪೂರ್ತಿ ಮಸಾಲೆನೂ ಕೂಡ ಆಮೇಲೆ ನಾವು ಇದು ಮಾಡ್ಕೊಬೇಕಾಗುತ್ತೆ, ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಪೂರ್ತಿ ಮಾವಿನಕಾಯಿ ಉಪ್ಪಿನಕಾಯಿ ಅಂತೆ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಸ್ಟೀಲ್ ಬೌಲಲ್ಲಿ ಕಲಿಸ್ಕೊಂಡಿದ್ದೆ ಫಸ್ಟು. ಸ್ಟೀಲ್ ನೋಡಿ ಹೇಗಿದೆ, ಮಸಾಲೆ ಎಲ್ಲ ತುಂಬ ಕಲರಾಗಿದೆ. ಇದಕ್ಕೆ ಜಾಸ್ತಿ ಬ್ಯಾಡಿಗೆ ಮೆಣಸಿನ್ಕಾಯಿ ಈ ರೀತಿ ಯೂಸ್ ಮಾಡಿದ್ರೆ ಆಗ ಆ ಥರ ಕಲರ್ ಬರುತ್ತೆ. ಬಾಯಲ್ಲಿ ನೀರೇ ಬರ್ತಾ ಇರುತ್ತೆ ಇದನ್ನು ನೋಡಿದ್ರೆ. ಹೇಳೋದಕ್ಕಿಲ್ಲಿ ಮಾತಾಡಿ ನಾವು ವಾಯ್ಸ್ ರೆಕಾರ್ಡ್ ಕೊಡೋಕ್ಕಾಗ್ತಾಯಿಲ್ಲ, ಅಷ್ಟು ನೀರು ಬರ್ತಿದೆ ಬಾಯಲ್ಲಿ. ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಮತ್ತು ಈಗ ಇದಕ್ಕೆಲ್ಲ ಒಂದು ನೀಟಾಗಿ ಮಸಾಲೆನೇ ಏನಿದೆ ಬೌಲಲ್ಲಿ ಇದರಲ್ಲಿದೆಯಲ್ಲ ಇದನ್ನೆಲ್ಲ ಕ್ಲೀನಾಗಿ ಸ್ಪೂನಲ್ಲೇ ತಕ್ಕೊಬೇಕು. ನೀರೇ ಬರ್ತಿದೆ ಬಾಯಲ್ಲಂತೂ ನೀರು ನೋಡ್ತಾ ಇದ್ದು ಬರ್ತಾ ಇರುತ್ತೆ. ಇಲ್ಲಿ ನಾನು ಉಪ್ಪಿನಕಾಯಿ ಶಿಫ್ಟ್ ಮಾಡೋಕ್ಕಾಗ್ತಾಯಿಲ್ಲ, ವಾಯ್ಸ್ ರೆಕಾರ್ಡಿಂಗು ಕೊಡೋಕ್ಕಾಗ್ತಾಯಿಲ್ಲ, ಆ ರೀತಿ ಆಗ್ತಿದೆ ನೋಡಿ. ಈ ರೀತಿ ಎಲ್ಲ ಕ್ಲೀನಾಗಿ ಮಸಾಲೆನ ಉಪ್ಪಿನಕಾಯಿ ಒಳಗೆ ಹಾಕಿದ್ದೀನಿ. ಚೆನ್ನಾಗಿ ಮೇಲ್ಗಡೆ ಎಲ್ಲ ಈ ರೀತಿ ಕೂತಿದೆ. ಇನ್ನೂ ಮಸಾಲೆ ಹಾಕಿದ್ರೆ ಹಾಕ್ಬೋದು, ಬಟ್ ನನಗೆ ಸಾಕು. ಜಾಸ್ತಿ ಖಾರ ಆದರೆ ತುಂಬ ಹೊಟ್ಟೆ ಉರಿ ಜಾಸ್ತಿ ಆಗುತ್ತೆ. ಅದಕ್ಕೆ ಇಷ್ಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಹಾಕ್ಕೊಂಡು. ಮತ್ತು ಇವಾಗ ಏನು ಎಣ್ಣೆ ಸಾಸಿವೆ ಸಿಡ್ಸಿದ್ವಲ್ಲ, ಮತ್ತು ಎಣ್ಣೆನೂ ಒಂದು ಸ್ವಲ್ಪ ಜಾಸ್ತಿ ಬಿಟ್ಟು ಕಾಯಿಸ್ಕೊಂಡಿದ್ದೆ. ಅದು ನೀಟಾಗಿ ಆರೋ ತನಕ ಬಿಟ್ಟು, ಮತ್ತು ಈಗ ಇದನ್ನು ಇದ್ರ ಮೇಲೆಲ್ಲ ನೀಟಾಗಿ ಬಿಡಬೇಕು. ಯಾಕಂದರೆ ಎಣ್ಣೆ ಎಷ್ಟು ಹೆಚ್ಚಾಗಿ ಎಣ್ಣೆ ಬಿಡ್ತೀವೋ ಅಷ್ಟು ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ಬಾಯಲ್ಲಿ ನೀರೇ ಬರ್ತಾಯಿದೆ. ಮತ್ತು ಈ ರೀತಿ ಸಾಸಿವೆ ಎಲ್ಲ ಹಾಕಿದ್ರೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಟೇಸ್ಟ್ ಕೂಡ ಇರುತ್ತೆ. ಸಾಸಿವೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ, ಮಾವಿನಕಾಯಿಗೆ ಜಾಸ್ತಿ ಸಾಸಿವೆ ಯೂಸ್ ಮಾಡೋಂದರೆ ಅತಿ ಆಗೋಲ್ಲ. ಅತಿ ಜಾಸ್ತಿ ಆದರೆ ತುಂಬ ಜಾಸ್ತಿ ಆಗೋಯ್ತು ಸಾಸಿವೆ ಅಂತ ಅಂದಾಗ ಒಂದು ರೀತಿ ವಿಷ ಥರ ಆಗ್ಬಿಡುತ್ತೆ, ಇಷ್ಟ ಹೊಡಿಯುತ್ತೆ ಬಾಯಿಗೆ. ಅದಕ್ಕೆ ಪುಡಿನ ನಾವೇನು ಹುರಿದು ಪುಡಿ ಮಾಡ್ಕೊತೀವಲ್ಲ ಅದನ್ನು ಒಂದು ಮೀಡಿಯಮಾಗಿ ಪುಡಿ ಮಾಡಿಕೊಂಡು, ಮತ್ತು ನೋಡಿ ಈಗೆಲ್ಲ ಈ ರೀತಿ ಆಡಿಬಿಟ್ಟು ಎಣ್ಣೆ ಮೇಲ್ಗಡೆ ಎಣ್ಣೆ ನಿಂತ್ಕೊಬೇಕು. ಆ ರೀತಿ ಆಡ್ಕೊಂಡ್ರೆ ಮಾವಿನಕಾಯಿ ಯಾವುದೇ ಕಾರಣಕ್ಕೂ ಕೆಡಲ್ಲ. ಇದನ್ನು ಈಗಲೇ ನಾವು ಈಗ ತಿನ್ನೋಕ್ಕೆ ಮಾಡ್ಕೊಂಡಿರೋದಾದರೆ ಹಾಗೆ ಒಂದು 15 ದಿನ ಇಡ್ಬೋದು, ಈಚೆ ಏನೂ ಆಗೋಲ್ಲ. 15 ದಿನ ತಿಂಗಳ ತನಕ ಎಣ್ಣೆ ಜಾಸ್ತಿ ಇದ್ದಷ್ಟು ಕೆಡೋದಿಲ್ಲ, ಹಾಗೆ ಈಚೆ ಮಾಡ್ಬೋದು. ಇಲ್ಲ ನಾವು ಎತ್ತಿಕ್ಕೊಳ್ಳೋಕೊಂದು ವರ್ಷದ ತನಕ ನಾವು ಮಾಡ್ಕೊಳ್ತೀವಿ ಅಂದರೆ ಮಾಡ್ಕೊಬೋದು. ಆ ರೀತಿ ಮಾಡ್ಕೊಳ್ಳೋದಾದರೆ ಒಂದು ಸ್ವಲ್ಪ ಮಾಗೋವರೆಗೂ ಈಚೆ ಇಟ್ಬಿಟ್ಟು ಆಮೇಲೆ ಒಂದು 2-3 ದಿನ ಈಚೆ ಇಟ್ಬಿಟ್ಟು ಆಮೇಲೆ ಫ್ರಿಜ್ಜಿಗೆ ಹಾಕ್ಕೊಂಡ್ರೆ ಸಾಕು. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ನಾನು ಸಾಸಿವೆನೆಲ್ಲ ನೀಟಾಗಿ ಹರಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಇವಾಗ ಎಣ್ಣೆಗೆ ನಾವು ಮಿಕ್ಸ್ ಮಾಡೋಕ್ಕೆ ಹೋದರೆ ಎಣ್ಣೆಗೆಲ್ಲ ಬಿಟ್ಕೊಂಡ್ಬಿಡುತ್ತೆ ಮಸಾಲೆ, ಮಾವಿನಕಾಯಲ್ಲಿರೋದು. ಅದಕ್ಕೆ ಹರಡೋದು ಬೇಡ, ನೀಟಾಗಿ ಎಣ್ಣೆಯಲ್ಲಿ ಹೀಗೆ ಮಾಡ್ಕೊಂಡ್ಲೆ ಅದೇ ಇಳ್ಕೊಳ್ಳುತ್ತೆ ಎಣ್ಣೆ.
ಇನ್ನು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ, ಅಲ್ಲಿಗೆ ಸೋರು ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ಉಪ್ಪಿನಕಾಯಿ ಈ ರೀತಿ ಮಾಡಿದ್ರೆ ರೆಡಿ ತಿನ್ನೋದಕ್ಕೆ. ರಾತ್ರಿ ನಾವು ರಾತ್ರಿ ನೋಡಿದ್ರಲ್ಲ ನೀವು ಮುಂಚೆ ಏನು ಉಪ್ಪಿನಕಾಯಿ ರೆಡಿ ಮಾಡೋವಾಗಲೇ ಎಷ್ಟೊಂದು ತಿಂದು ಹಾಕಿದ್ವಿ ಅಂದ್ಬಿಟ್ಟು. ಇದು ತುಂಬ ಆಗ್ತಿತ್ತೇನೋ ಬಿಟ್ಟಿದ್ರೆ. ಅಷ್ಟು ಉಪ್ಪಿನಕಾಯಿ ರಾತ್ರಿ ಮಾಡಬೇಕಾದ್ರೇ ತಿಂದು ಖಾಲಿ ಮಾಡಿದ್ದೀವಿ. ಈಗ ಇಷ್ಟು ರೆಡಿ ಮಾವಿನಕಾಯಿ ಉಪ್ಪಿನಕಾಯಿ ಸವಿಯಲು ಸಿದ್ಧ. ತಿನ್ಬೋದು, ಊಟಕ್ಕೆ ಹಾಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಎಣ್ಣೆಯಲ್ಲಿ ತಿರುಗಿಬಿಟ್ಟೆ ಮಸಾಲೆ ಎಲ್ಲ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ಬಿಟ್ಕೊಳ್ಳೋದು ಬೇಡ ಅಂತ, ತಿರುಗೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಮೇಲ್ಗಡೆ ಎಣ್ಣೆ ಬಿಟ್ಬಿಟ್ಟು ಸುಮ್ಮನೆ ಹಾಕ್ತಾಯಿದ್ದೀನಿ. ಇದನ್ನು ಈಗ ಈ ರೀತಿ ಬೌಲ್ದು ಮುಚ್ಚಳ ಇರೋಂಥ ಬೌಲ್ಗಳು, ಇದು ಪ್ಲಾಸ್ಟಿಕ್ ಅಲ್ಲ, ಫೈಬರ್ ಆ ರೀತಿ ಬರುತ್ತೆ. ಇದು ಆ ರೀತಿ ನೋಡ್ಬೋದು ನೀವು, ಸೌಂಡಲ್ಲಿ ಗೊತ್ತಾಗುತ್ತೆ. ಗ್ಲಾಸ್ಗೆ ಒಂದು ಸ್ವಲ್ಪ ಗ್ಲಾಸ್ ಟೈಪಲ್ಲಿ ಇದೆ, ಅದಕ್ಕೆ ಈ ರೀತಿ ಬೌಲ್ ಬಂದಿದೆ. ಈ ರೀತಿ ಹಾಕಿ ಮುಚ್ಚಿಟ್ಟು ನಾವು ಇದನ್ನು 3-4 ಡೇಸ್ ಆಚೆನೇ ಇಟ್ಕೊಬೋದು. ಈಗ ಎಣ್ಣೆ ಹಾಕಿರೋದ್ರಿಂದ ನಾವಿದು ಖಾಲಿ ಆಗೋವರೆಗೂ ಬೇಕಾದರೆ ಮಾಡ್ಕೊಬೋದು. ಈಚೆ ಯಾವುದೇ ರೀತಿ ಕೆಡೋದಿಲ್ಲ, ಯಾಕಂದರೆ ಯಾವುದೇ ಸ್ವಲ್ಪ ನೀರನ್ನು ಕೂಡ ನಾವು ಆ್ಯಡ್ ಮಾಡಿಲ್ಲ. ಹಾಗಾಗಿ ನೋಡ್ಬೋದು ನೀವು. ಇಷ್ಟೇ ಮಾವಿನಕಾಯಿ ಉಪ್ಪಿನಕಾಯಿ. ಇಷ್ಟು ಬೌಲಲ್ಲಿ ಇಷ್ಟು ಉಪ್ಪಿನಕಾಯಿ ಆಗಿದೆ. ದೊಡ್ಡ ಮಗ ಬಂದರೆ ಅಂತ ಎಲ್ಲ ಖಾಲಿ ಆಗುತ್ತೆ. ಅವ್ನು ಬರಬೇಕಷ್ಟೇ, ಉಪ್ಪಿನಕಾಯಿ ಖಾಲಿ ಮಾಡೋನು ಅವನೇ ಜಾಸ್ತಿ. ಅದಕ್ಕೆ ಇನ್ನೂ ಒಂದಷ್ಟು ಮಾವಿನಕಾಯಿ ಇತ್ತು ಊರಲ್ಲಿ, ಅಲ್ಲಿ ಹಚ್ಚಿಡಕ್ಕೆ ಹೇಳಿದ್ದೀನಿ ನಮ್ಮ ಅಮ್ಮನಿಗೆ. ನೀಟಾಗಿ ಹಚ್ಬಿಟ್ಟು ಒಣಗಿಸಿ ಮಾಡೋದಕ್ಕೆ, ಅದು ಒಣಗಿಸಿ ಸ್ವಲ್ಪ ಹಾಕೋಣ ಅಂದ್ಬಿಟ್ಟು. ಮತ್ತು ಈಗ ನೋಡ್ತಾ ಇದ್ದೀರಾ, ಹಾಗಲಕಾಯಿ ಉಪ್ಪಿನಕಾಯಿ ಹಾಕಬೇಕು. ಇದು 3 ಹಾಗಲಕಾಯಿ ಉಪ್ಪಿನಕಾಯಿ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಹಾಕೋದು ಅಂತ. ಮತ್ತು ನೋಡ್ತಾಯಿರಿ, ಇದನ್ನು ಜಾಸ್ತಿ ಇದು ಮಾಡ್ಕೊಳ್ಳೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗಲಕಾಯಿ ಉಪ್ಪಿನಕಾಯಿ ರೀತಿ ಹಾಕೋದು ಅಂದ್ಬಿಟ್ಟು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಈ ಮಾವಿನಕಾಯಿ ಉಪ್ಪಿನಕಾಯಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗೋದೇನೋ ಆಗುತ್ತೆ, ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ಉಪ್ಪಿನಕಾಯಿ, ಹಾಗಲಕಾಯಿ ಉಪ್ಪಿನಕಾಯಿ. ಹಾಗಲಕಾಯಿ ತುಂಬ ಚೆನ್ನಾಗಿ ಬೆಳ್ತಿರ್ಬೇಕು, ಚೆನ್ನಾಗಿರುತ್ತೆ. ಬಟ್ ನಾನು ಸ್ವಲ್ಪ ಎಳೆವೆ ತೊಗೊಂಡಿದ್ದೀನಿ. ಇದನ್ನು ನೋಡ್ಕೊಳ್ಳಿ ಇನ್ನೊಂದು ವಿಡಿಯೋದಲ್ಲಿ, ನೀವು ಮಾಡ್ಕೊಳ್ಳೋರಂತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮ್ಯಾಂಗೋ ಉಪ್ಪಿನಕಾಯಿ ವಿಡಿಯೋ.